ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಚಾನಲ್. ನಾನು ಕಳೆದ ಒಂದು ವಿಡಿಯೋನಲ್ಲಿ ಸಂದಾಯ ಬಾಕಿ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಪ್ರಶ್ನೆ ಡಿಸ್ಕಸ್ ಮಾಡಿದ್ದೇನೆ. ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಚಾನಲ್ನಲ್ಲಿ ಇದೆ ಸಂದಾಯ ಬಾಕಿ ಇಂಪಾರ್ಟೆಂಟ್ ಪ್ರಶ್ನೆ. ಅದೇ ರೀತಿ ಚಾಲ್ತಿ ಖಾತೆ ಭಾಗಗಳ ಪಟ ಅಂತ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ. ಚಾಲ್ತಿ ಖಾತೆಯ ಭಾಗಗಳ ಪಟ, ನಿಮಗೆ ಬಂಡವಾಳ ಖಾತೆಯ ಪಟ ಕೂಡ ಕೇಳಬಹುದು. ಆಲ್ಮೋಸ್ಟ್ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಚಾಲ್ತಿ ಖಾತೆನೇ ಕೇಳ್ತಾರೆ. ಬಂಡವಾಳ ಖಾತೆ ಕೂಡ ನೋಡ್ಕೊಂಡು ಹೋಗಿ, ಓಕೆನಾ. ಈಜಿ ಇದೆ ನೋಡಿ, ನಾನು ನಿಮಗೆ ಹೇಳ್ತೀನಿ, ಓಕೆನಾ. ಇಲ್ಲಿ ನೋಡಿ, ಚಾಲ್ತಿ ಖಾತೆ ನಮಗೆ ಪ್ರಶ್ನೆ ಕೇಳಿದರೆ ಚಾಲ್ತಿ ಖಾತೆಯ ಭಾಗಗಳ ಪಟ್ಟವನ್ನು ಬರೀರಿ ಅಂತ ನಮಗೆ ಪ್ರಶ್ನೆ ಕೇಳಿದರೆ ಹೆಡ್ಲೈನ್ ಹಾಕಬೇಕು, ಚಾಲ್ತಿ ಖಾತೆಯ ಭಾಗಗಳ ಪಟ ಅಂತ. ಚಾಲ್ತಿ ಖಾತೆ ಅಂತ ಒಂದನೇದು ಬರೀಬೇಕು ಕಾಲಮ್ನಲ್ಲಿ, ಓಕೆನಾ. ಆ ಚಾಲ್ತಿ ಖಾತೆಯಲ್ಲಿ 3 ಕಾಲಮ್ ಬರುತ್ತೆ: ಸರಕುಗಳು, ಸೇವೆಗಳು, ವರ್ಗಾವಣೆಗಳು. ಅಂದರೆ ಸರಕುಗಳ ವ್ಯಾಪಾರ, ಸೇವೆಗಳ ವ್ಯಾಪಾರ, ವರ್ಗಾವಣೆಯ ಪಾವತಿಗಳು. ಅರ್ಥ ಆಯ್ತಾ? ನೋಡಿ, ಚಾಲ್ತಿ ಖಾತೆಯಲ್ಲಿ 3 ರೀತಿಯ ನಾವು ಖಾತೆಯನ್ನು ನೋಡಬಹುದು: ಸರಕುಗಳ ವ್ಯಾಪಾರ, ಸೇವೆಗಳ ವ್ಯಾಪಾರ, ವರ್ಗಾವಣೆ ಪಾವತಿಗಳು ಅಂತ. ಆಯಿತಾ? ಈಗ ನೋಡಿ, ಸರಕುಗಳ ವ್ಯಾಪಾರದಲ್ಲಿ ಏನು ಬರುತ್ತೆ? ರಫ್ತುಗಳು ಮತ್ತು ಆಮದುಗಳು. ಮುಗೀತು, ಇಷ್ಟೇ ಬರೀರಿ, ಓಕೆನಾ. ಈಗ ಸೇವೆಗಳಲ್ಲಿ ಎಷ್ಟು ಬರುತ್ತೆ ಕಾಲಮ್? ನಿವ್ವಳ ಉತ್ಪಾದನಾಂಗದ ಆದಾಯ, ನಿವ್ವಳ ಉತ್ಪಾದನಾಂಗೇತರ ಆದಾಯ ಅಂತ. ಇಷ್ಟೇ ಬರೀರಿ, ಓಕೆನಾ. ನಿವ್ವಳ ಉತ್ಪಾದನಾಂಗದ ಆದಾಯದಲ್ಲಿ ನೌಕರರ ಪರಿಹಾರದಿಂದ ಬರುವ ನಿವ್ವಳ ಆದಾಯ ಮತ್ತು ನಿವ್ವಳ ಹೂಡಿಕೆ ಅಂತ 2 ಕಾಲಮ್ ಬರುತ್ತೆ ನಿವ್ವಳ ಉತ್ಪಾದನಾಂಗ ಆದಾಯದಲ್ಲಿ. ಅದೇ ರೀತಿ ನಿವ್ವಳ ಉತ್ಪಾದನಾಂಗೇತರ ಆದಾಯದಲ್ಲಿ ಬ್ಯಾಂಕಿಂಗ್, ವಿಮೆ ಮತ್ತು ಸಾಫ್ಟ್ವೇರ್ ಸೇವೆಗಳು ಇತ್ಯಾದಿ ಇದರೊಳಗೆ ಬರುತ್ತೆ, ನಿವ್ವಳ ಉತ್ಪಾದನಾಂಗೇತರ ಆದಾಯ ಒಳಗೆ, ಓಕೆನಾ. ಈಗ ವರ್ಗಾವಣೆಯ ಪಾವತಿಗಳಲ್ಲಿ ಏನೇನು ಬರುತ್ತೆ? ಉಡುಗೊರೆಗಳು, ಪಾವತಿಗಳು ಮತ್ತು ಅನುದಾನಗಳು ಒಳಗೊಂಡಿರುತ್ತದೆ. ಇದಷ್ಟೇ ಎಕ್ಸ್ಪ್ಲೇಷನ್ ಮಾಡಿ ಚಾಲ್ತಿ ಖಾತೆ ಭಾಗಗಳ ಪಟ್ಟ ಬರೆಯಿರಿ ಅಂತ ನಿಮಗೆ ಪ್ರಶ್ನೆ ಕೇಳಿದರೆ ಇದೇ ರೀತಿ ನೀವು ಆನ್ಸರನ್ನು ಮಾಡಿ. ಈಜಿ ಇದೆ, ಓಕೆನಾ. ಈಗ ಬಂಡವಾಳ ಖಾತೆ ನೋಡಿ, ಬಂಡವಾಳ ಖಾತೆಯ ಪಟವನ್ನು ಬರೀರಿ ಅಂತ ನಿಮಗೆ ಪ್ರಶ್ನೆ ಕೇಳಿದರೆ ಬಂಡವಾಳ ಖಾತೆ ಅಂತ ಕಾಲಮ್ ಹಾಕೋದು. ಅದರೊಳಗೆ ಹೂಡಿಕೆ ಬರುತ್ತೆ, 1ನೇ ಕಾಲಮ್ ಹೂಡಿಕೆ, ಮತ್ತು 2ನೇದು ಬರುತ್ತೆ ಬಾಹ್ಯ ಸಾಲಗಳು ಮತ್ತು ಬಾಹ್ಯ ನೆರವು ಅಂತ. ಈಗ ಹೂಡಿಕೆ ಒಳಗೆ ಯಾವ್ಯಾವ ಬರುತ್ತೆ? ನೇರ ಹೂಡಿಕೆ ಬರುತ್ತೆ ಮತ್ತು ಪೋರ್ಟ್ ಹೂಡಿಕೆ ಅಂತ ಬರುತ್ತೆ. ಆಯಿತಾ? ಪೋರ್ಟ್ ಮುಖಾಂತರ ಹೂಡಿಕೆಯನ್ನು ಮಾಡಬಹುದು. ಆಯಿತಾ? ಈಗ ನೋಡಿ, ನೇರ ಹೂಡಿಕೆಯಲ್ಲಿ ಏನೇನು ಬರುತ್ತೆ? FDI ಬರುತ್ತೆ. ಉದಾಹರಣೆಗೆ FDI ಬರೀರಿ, ಬಂಡವಾಳ ಅಂತ ಬರೀರಿ. ಆಯಿತಾ? ಗಳಿಕೆಗಳು ಅಂತ ಬರೀರಿ, ನೇರ ಬಂಡವಾಳ ಹರಿವು ಅಂತ ಬರೀರಿ. ಇದರೊಳಗೆ ಸಾಕು, 3 ಬರೀರಿ, ಓಕೆನಾ. ಈಗ ಪೋರ್ಟ್, ಇದರೊಳಗೆ ಸಾಗರೋತ್ನ ನಿಧಿಗಳು ಅಂತ ಬರೀರಿ, ಅಷ್ಟೇ ಸಾಕು. ಬಾಹ್ಯ ಸಾಲಗಳಲ್ಲಿ ಏನೇನು ಬರೀಬೇಕು? ಉದಾಹರಣೆಗೆ ಬಾಹ್ಯ ವಾಣಿಜ್ಯಗಳು, ಸಾಲಗಳು ಮತ್ತು ಅಲ್ಪಾವಧಿ ಅಂತ ಬರೀರಿ. ಬಾಹ್ಯ ನೆರವಿನಲ್ಲಿ ಏನೇನು ಬರೀಬೇಕು? ಉದಾಹರಣೆಗೆ ಸರ್ಕಾರದ ಅನುದಾನ, ಅಂತರ ಸರ್ಕಾರೀಯ, ಬಹುಪಕ್ಷೀಯ ಮತ್ತು ದ್ವಿಪಕ್ಷೀಯ ಸಾಲಗಳು ಅಂತ ಬರೀರಿ. ಈಜಿ ಇದೆ, ಆಯಿತಾ? ಸ್ವಲ್ಪ 2-3 ಬಾರಿ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಈ ಒಂದು ಚಾಲ್ತಿ ಖಾತೆ ಭಾಗಗಳ ಪಟ ನಿಮಗೆ ಈಜಿ ಆಗುತ್ತೆ. ಈ ಒಂದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್, ಆಯಿತಾ? ಇನ್ನೊಂದು ಪ್ರಶ್ನೆ ನೋಡಿ, ಸರ್ಕಾರದ ಮುಂಗಡ ಪತ್ರದ ಪಟವನ್ನು ಬರೆಯಿರಿ. ಈ ಒಂದು ಪ್ರಶ್ನೆ ಕೂಡ ಕೇಳ್ಬೋದು, ಬಹಳಷ್ಟು ಇಂಪಾರ್ಟೆಂಟ್ ಇದು. ಸರ್ಕಾರದ ಮುಂಗಡ ಪತ್ರವನ್ನು ಬರೆಯಿರಿ, ಓಕೆನಾ. ಸರ್ಕಾರದ ಮುಂಗಡ ಪತ್ರ ಅಂತ ಹೆಡ್ಲೈನ್ ಹಾಕೋದು. ಅದರೊಳಗೆ ಕಂದಾಯ ಮುಂಗಡ ಪತ್ರ ಮತ್ತು ಬಂಡವಾಳ ಮುಂಗಡ ಪತ್ರ ಅಂತ ಬರುತ್ತೆ. ಕಂದಾಯ ಮುಂಗಡ ಪತ್ರ ಒಳಗೆ ಏನೇನು ಬರುತ್ತೆ? ಕಂದಾಯ ಸ್ವೀಕೃತಗಳು ಬರುತ್ತೆ, ಕಂದಾಯ ವೆಚ್ಚಗಳು ಅಂತ ಬರುತ್ತೆ, ನೆನಪಿಟ್ಕೊಳ್ಳಿ. ಅದೇ ರೀತಿ ಬಂಡವಾಳನಲ್ಲಿ ಕೂಡ ಸೇಮ್, ಬಂಡವಾಳ ಸ್ವೀಕೃತಗಳು, ಬಂಡವಾಳ ವೆಚ್ಚಗಳು. ನೋಡಿ, ಕಂದಾಯ ಸ್ವೀಕೃತಗಳಲ್ಲಿ ತೆರಿಗೆಯ ಆದಾಯ ಮತ್ತು ತೆರಿಗೆಯೇತರ ಆದಾಯ, ಅಂದರೆ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಬರುತ್ತೆ, ಓಕೆನಾ. ಕಂದಾಯ ವೆಚ್ಚ ಒಳಗೆ ಯೋಜನಾ ಕಂದಾಯ ವೆಚ್ಚ, ಯೋಜನಾಂತರ ಕಂದಾಯ ವೆಚ್ಚ, ಇಷ್ಟೇ. ಇಲ್ಲಿ ಬಂಡವಾಳ ಸ್ವೀಕೃತನಲ್ಲಿ ಯಾವುದೇ ಕಾಲಮ್ಸ್ ಬರೋದಿಲ್ಲ, ನೆನಪಿನಲ್ಲಿ ಇಟ್ಕೊಳ್ಳಿ. ಇಲ್ಲಿ ಕಂದಾಯ ಸ್ವೀಕೃತಗಳಲ್ಲಿ 2 ಕಾಲಮ್ ಬರುತ್ತೆ, ತೆರಿಗೆ ಆದಾಯ, ತೆರಿಗೆಯೇತರ ಆದಾಯ ಅಂತ ಬರುತ್ತೆ. ಬಂಡವಾಳ ಸ್ವೀಕೃತಗಳಲ್ಲಿ ಕಾಲಮ್ಸ್ಗಳು ಬರೋದಿಲ್ಲ. ಬಂಡವಾಳ ವೆಚ್ಚಗಳಲ್ಲಿ 2 ಬರುತ್ತೆ: ಯೋಜನಾ ಬಂಡವಾಳ ವೆಚ್ಚ ಮತ್ತು ಯೋಜನಾಂತರ ಬಂಡವಾಳ ವೆಚ್ಚ. ಈ ರೀತಿ ನಾವು ಆನ್ಸರನ್ನು ಮಾಡಬೇಕಾಗುತ್ತೆ. ಈ ಒಂದು ಏನದಲ್ಲ, ಈ ಎಲ್ಲ ಪ್ರಶ್ನೆಗಳು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ನೇರವಾಗಿ ಕೇಳಲಾಗುವುದು. ಥ್ಯಾಂಕ್ ಯು ಸೋ ಮಚ್.